सूर्यकोटि समप्रभ निर्विघ्नं कुरु मे देव सर्वकार्येषु सर्वदा।
ನಿರ್ವಿಘ್ನವಾಗಿ ನೆರವೇರಿಸಿಕೊಂಡು ದೇವಿಯ ಸಂಪೂರ್ಣ ಅನುಗ್ರಹವು ಭಗವಂತೆ ಭಗವಂತನ ಅನುಗ್ರಹದಲ್ಲಿ ಎಲ್ಲರಿಗೂ ಸಹಿತ ಆಯಸ್ಸು ಆರೋಗ್ಯಗಳನ್ನು ಅಭಿವೃದ್ಧಿ ಮಾಡಿಕೊಡುವ ಮೂಲಕ ಆಯುರಾರೋಗ್ಯ ಐಶ್ವರ್ಯಗಳನ್ನು ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಮಾನಸಿಕವಾದಂತಹ ಶಾಂತಿ ನೆಮ್ಮದಿಯನ್ನು ಆಚರಣಾರ್ಕವಾಗಿ ವಂಶವು ಬೆಳೆಯುವಂತೆ ಸಂಪೂರ್ಣವಾದ ಅನುಗ್ರಹವನ್ನು ಭಗವಂತ ಅನುಗ್ರಹಿಸಿ ಶರಣಾಗತಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರೀಭಕ್ತಸ್ಯ ಆಯುಷ್ಯಮಾರೋಗ್ಯಮಾವಿದಾಶೋ ಭವಾನಯತೆ ಧನಂ ಧಾನ್ಯಂ ಬಹುಭಕ್ತಲಾಭಂ ಶತ ಸಂವತ್ಸರಂ ದೀರ್ಘಮಾಯೋಸೋನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು. ಧ್ಯಾನ ಆವಾಹನಾದಿ ಪೂಜಾ ಸಂಪೂರ್ಣ ಫಲಪ್ರಾಪ್ತಿರಸ್ತು. ಇಷ್ಟಾರ್ಥಸಿದ್ಧಿರಸ್ತು. ಆಚಂದಾರ್ಕ ವಂಶ ಅಭಿವೃದ್ಧಿರಸ್ತು. ವಂಶದ ಲತೆಯಲ್ಲಿ
ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ವರಪ್ರದ ಮಹಾಗಣಪತಿ ಪಾದಾರವಿಂದಕ್ಕೆ ಗೋವಿಂದ ಕೃಷ್ಣಪ್ಪ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸಮಸ್ತ ಗ್ರಾಮದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ದೇವರ ಪಾದಕಾರನಿಗೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ.
अम्मा अम्मा कटिलेश्वरी देवी श्री भ्रामरी अम्मा कटिलेश्वरी देवी श्री भ्रामरी ಕರುಣೆಯಲೊಮ್ಮೆ ಕಂಗಳ ತೆರೆದು ನಮ್ಮನು ನೋಡಮ್ಮ ಕರುಣೆಯಲೊಮ್ಮೆ ಕಂಗಳ ತೆರೆದು ನಮ್ಮನು ನೋಡಮ್ಮ ಅಮ್ಮ ಕಟೀಲ ದುರ್ಗಮ್ಮ ಅಮ್ಮ ಕಟೀಲ ದುರ್ಗಮ್ಮ ಅಮ್ಮ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ ಅಂಧಕಾರದ ಇರುಳನು ನೀವು ಭಕುತರ ಮನದಲ್ಲಿ ನೀ ಸೆರೆಯಾಗು ಅಂಧಕಾರದ ಇರುಳನು ನೀವು ಭಕುತರ ಮನದಲ್ಲಿ ನೀ ಸೆರೆಯಾಗು ನಿನ್ನೀ ಮೊಗದಲ್ಲಿ ಬೆಳಗುತ್ತಾ ಇರುವ ನಿನ್ನೀ ಮೊಗದಲ್ಲಿ ಬೆಳಗುತ್ತಾ ಇರುವ ನಿನ್ನೀ ಮೊಗದಲ್ಲಿ ಬೆಳಗುತ್ತ ಇರುವ ಕೋಟಿ ರವಿಯ ಕಾಂತಿಯ ಬೆಳಗು ಅಮ್ಮ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ ಕಂಬನಿಯಲ್ಲಿ ಪಾದವ ತೊಳೆವೆ ಆತ್ಮ ಜ್ಯೋತಿಯ ಆರತಿ ಬೆಳಗುವೆ ಕಂಬನಿಯಲ್ಲಿ ಪಾದವ ತೊಳೆವೆ ಆತ್ಮ ಜ್ಯೋತಿಯ ಆರತಿ ಬೆಳಗುವೆ ನಿನ್ನ ಚರಣದಿ ಶಿರವನು ಇರಿಸಿ ನಿನ್ನ ಚರಣದಿ ಶಿರವನು ಇರಿಸಿ ನಿನ್ನ ಚರಣದಿ ಶಿರವನ್ನು ಇರಿಸಿ ನಿನ್ನ ನಾಮವನ್ನು ತಿಸುತ್ತ ನಮಿಸುವೆ ಅಮ್ಮ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ ನಾವೆಲ್ಲ ನಿನ್ನ ಮಕ್ಕಳೇ ಲಾಲಿಸಮ್ಮ ಸರ್ವಮಂಗಳೇ ನಾವೆಲ್ಲ ನಿನ್ನ ಮಕ್ಕಳೇ ಲಾಲಿಸಮ್ಮ ಸರ್ವಮಂಗಳೇ ನಿನ್ನ ಮಮತೆಯ ಮಡಿಲನು ಬಯಸಿ ನಿನ್ನ ಮಮತೆಯ ಮಡಿಲನು ಬಯಸಿ ನಿನ್ನ ಮಮತೆಯ ಮಡಿಲನ್ನು ಬಯಸಿ ಸಾರಿ ಬೇಡಿ ಬಂದೆವಮ್ಮ ಅಮ್ಮ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ ಅಮ್ಮ ಕಟಿಲೇಶ್ವರಿ ದೇವಿ ಶ್ರೀ ಭ್ರಾಮರಿ ಕರುಣೆಯಲೊಮ್ಮೆ ಕಂಗಳ ತೆರೆದು ನಮ್ಮನು ನೋಡಮ್ಮ ಕರುಣೆಯಲೊಮ್ಮೆ ಕಂಗಳ ತೆರೆದು ನಮ್ಮನು ನೋಡಮ್ಮ ಅಮ್ಮ ಕಟೀಲ ದುರ್ಗಮ್ಮ ಅಮ್ಮ ಕಟೀಲ ದುರ್ಗಮ್ಮ ಅಮ್ಮ ಕಟೀಲ ದುರ್ಗಮ್ಮ ನನ್ನಮ್ಮ ಕಟೀಲ ದುರ್ಗಮ್ಮ
ಕೊರದು ಕಾಪೇರು ಶಂಕರಿ ಶಾಂಭವಿ ಸರ್ವೇಶ್ವರಿ ಅಮ್ಮ ಸೌಭಾಗ್ಯ ಕೊರದು ಕಾಪೇರು ಮಾರ್ನೆ ಮೀದಿನ ತಾನಿ ಕಟಿಲದ ದೇವಿಗ ಕುಮಾರಿ ಶೃಂಗಾರ ಮಲ್ಪೋಡು ಮಲ್ಲಿಗೆ ರಾಶಿಡು ಹೊಂತಿನ ದೇವಿನ ಕಣ್ಣಾರೆ ಕಟಿಲಿಡುತ್ತು ಓಡು ಕಣ್ಣಾರೆ ಕಟಿಲಿಡುತ್ತು ಓಡು ಗುಂಡೋದ ಉಳಯಿ ಸಿಂಗಾರ ಮಲ್ತದು ಮಲ್ಲಿಗೆ ಮಾಲೆನ ಕಟ್ಟುಗ ಗುಂಡೋದ ಉಳಯಿ ಸಿಂಗಾರ ಮಲ್ತದು ಮಲ್ಲಿಗೆ ಮಾಲೆನ ಕಟ್ಟುಗ ಕಟಿಲಿದ ಕಣ್ಮಣಿ ಸಿಂಹವಾಹಿನಿ ಸಿರಿಭಾಗ್ಯ ಕೊರ್ಪೇರು ಭ್ರಮರಾಂಬೆ ಕಟಿಲಿದ ಕಣ್ಮಣಿ ಸಿಂಹವಾಹಿನಿ ಸಿರಿಭಾಗ್ಯ ಕೊರ್ಪೇರು ಭ್ರಮರಾಂಬೆ ಮಾರ್ನೆ ಮೀದಿನ ತಾನಿ ಕಟಿಲಿದ ದೇವಿಗ ಕುಮಾರಿ ಶೃಂಗಾರ ಮಲ್ಪೋಡು ಮಲ್ಲಿಗೆ ರಾಶಿಡು ಹೊಂತಿನ ದೇವಿನ ಕಣ್ಣಾರೆ ಕಟಿಲಿಡುತ್ತು ಓಡು ಮಾರ್ನೆ ಮೀದಿನ ತಾನಿ ಕಟಿಲಿದ ದೇವಿಗ ಕುಮಾರಿ ಶೃಂಗಾರ ಮಲ್ಪೋಡು ಮಲ್ಲಿಗೆ ರಾಶಿಡು ಹೊಂತಿನ ದೇವಿನ ಕಣ್ಣಾರೆ ಕಟಿಲಿಡುತ್ತು ಓಡು ಕಣ್ಣಾರೆ ಕಟಿಲಿಡುತ್ತು ಓಡು ಕಣ್ಣಾರೆ ಕಟಿಲಿಡುತ್ತು ಓಡು ಬಾರಯ್ಯ ಶರಣೆಂದೇ ಶಿವಕಂದನೆ ಶ್ರೀ ಸುಬ್ರಹ್ಮಣ್ಯೇಶ ನಿನಗೆ ಅಭಿವಂದನೆ ಶ್ರೀಘಾಟಿ ಕ್ಷೇತ್ರವಾಸ ಸುಬ್ರಹ್ಮಣ್ಯ ಕಾಪಾಡು ನಮ್ಮನ್ನೆಲ್ಲ ಸುಬ್ರಹ್ಮಣ್ಯ ಕಾಪಾಡು ನಮ್ಮನ್ನೆಲ್ಲ ಸುಬ್ರಹ್ಮಣ್ಯ ಶ್ರೀಘಾಟಿ ಸುಬ್ರಹ್ಮಣ್ಯ ಶರಣೆಂದೇ ಶ್ರೀದೇವಲೋಕಮಾನ್ಯ ಶರಣೆಂದೇ ಶ್ರೀನಾಗರೂಪ ಸ್ವಾಮಿ ಶರಣೆಂದೇ ಸಲಹೆಂದು ನಿನ್ನ ಪಾದ ಶರಣೆಂದೇ ಶ್ರೀಘಾಟಿ ಸುಬ್ರಹ್ಮಣ್ಯ ಶರಣೆಂದೇ ಶ್ರೀದೇವಲೋಕಮಾನ್ಯ ಶರಣೆಂದೇ ಶ್ರೀನಾಗರೂಪ ಸ್ವಾಮಿ ಶರಣೆಂದೇ ಸಲಹೆಂದು ನಿನ್ನ ಪಾದ ಶರಣೆಂದೇ ಶ್ರೀಘಾಟಿ ಸುಬ್ರಹ್ಮಣ್ಯ ಶರಣೆಂದೇ ಮಗದ ಕುಮಾರಗಿ ಜಲಧೀರ ಗಂಭೀರ ಗಾರತಿ ಆರು ಮಗದ ಕುಮಾರಗಿ ವರದ ಸರಿಗೆ ಮಯೂರವರೊಳಗೆಯೇ ಗುರುವರಿಯ ಶ್ರೀಗಾದಿಗೆ ಅಯ್ಯನಿಗೆ ನರರಾಜಿ ಒಳಗ ದುರಿಯ ತಣಿಸಿ ನಿತ್ಯ ಧರೆಯ ಕಾಯುವ ಧರ್ಮಾಧ್ಯಕ್ಷನಿಗೆ
ಶರಣಪತಿ ಶುಭಕರಣ ಹಿಂದನ ದಿನ್ನತೈ ತಂದನ ದಿನ್ನತೈ ಹಿಂದನ ದಿನ್ನತೈ 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 ಹಿಂದ ಗಿಡ ತೆಗೆದು ದಿನ್ನತೈ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಹಿಂದನ ದಿನ್ನತೈ ತಂದನ ದಿನ್ನತೈ ತೈ ದಿನ್ನತೈ ಒಂದೇ ದೇವರ ದೇವ ಗುರುಗಣಾಧಿಪತಿಭ್ಯೋ ನಮಃ ಕರಮುಗಿದು ಚರವಣಗಿ ಗಣಪನ ಚರಣ ಸಾರಸಗಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯನ್ನು ತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಕರ್ಣರ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳಂಬಿಗೆ ಮಣಿದು ಪೇಳುವಿನಿ ಕಥಾಮೃತವ ಜಯದು ಜಯದು ಆದಿಮಾಯೆ ಜಯದು ಜಯದು ಆದಿಮಾಯೆ ಸರ್ವ ಭಯ ವಿನಾಶಿನಿ ಕರುಣದಿ ಗಾಯೆ ಸರ್ವ ಭಯ ವಿನಾಶಿನಿ ಕರುಣದಿ ಗಾಯೆ ಭಯಸಾಗರಿ ಭಯಸಾಗರಿ ಭಕ್ತಿಯಿಂದ ಮನದ್ವಯ ಮರಿಗುಂಡೇವತಿ ಭಕ್ತದಿಂದ ಜಯದು ಜಯದು ಆದಿಮಾಯೆ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೆ ಜಯ 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 ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ಮಹಾದೇವಿ ನಮೋಸ್ತುತೆ ಅಮ್ಮ ಪರಾತ್ಪರ ಶಕ್ತಿ ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರು ಮೂರ್ತಿಗಳಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ
ನಮ್ಮ ಕರ್ಣಂಗಳಿಗೆ ಕೇಳಿತು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಂಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಅಭಿವ್ಯಕ್ತಳಾದೆಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಮೃಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೇ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ಅಮ್ಮ ಅಮ್ಮ, ನಿನ್ನ ಪದಪದ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಕಣ್ತೆರೆದಾಗ ಕತ್ತಲು ಜಲದಿಯೇ ಆವರಿಸಿದೆ ಸುತ್ತಲು. ಇನ್ನೇನು ಮಾಡೋಣ ಎನ್ನುವ ಹಾಗೆ ಚಿಂತಿಸುತ್ತಿರುವಂತಹ ಸಮಯದಲ್ಲಿ ನನ್ನಂತೆ ಗೋಚರಿಸಿದ್ರು ಇವರೇ ಇರುವರು. ನಾವು ಮೂವರು ಒಂದಾಗಿ ನಮ್ಮ ಹುಟ್ಟಿನ ಗುಟ್ಟನ್ನು ತಿಳಿಯುವುದಕ್ಕೆ ಬೇಕಾಗಿ ನಾವು ಶೋಧಿಸಿದಾಗ ನಮ್ಮ ಕರ್ಣಂಗಳಿಗೆ ಕೇಳಿಸಿದ ಪ್ರಣವ ಮಂತ್ರ ಅದನ್ನೇ ನಾವು ಉಚ್ಚರಿಸಿದಾಗ ನಮ್ಮ ಕಣ್ಮುಂಭಾಗದಲ್ಲಿ ಪ್ರತ್ಯಕ್ಷಳಾದವಳು ನೀನು ತಾಯಿ. ಅಮ್ಮ, ನಿನ್ನನ್ನು ಕಂಡಾಕ್ಷಣದಲ್ಲಿ ನಮ್ಮ ಭಯವೆಲ್ಲವೂ ದೂರವಾಗಿ ಹೋಯಿತು. ಯಾತಕ್ಕಾಗಿ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದಂತಹ ಕಾರ್ಯವೇ ನಮ್ಮ ನೀನೇ ತಿಳಿಸಬೇಕು ತಾಯಿ. ಹೌದಮ್ಮ. ನಮ್ಮ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಂದರ್ಭದಲ್ಲಿ ಓಂ ಎನ್ನುವಂತಹ ನಿನಾದವೊಂದು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಪೊರೆಯಬೇಕಮ್ಮ. ಮಕ್ಕಳೇ ಜಲನಿಧಿಯ ಮಧ್ಯದಲ್ಲಿ
ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತ ನಾನೇ ನಿಮ್ಮ ಜನನಿಯು ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಒಬ್ಬೊಬ್ಬರಿಗೊಂದೊಂದು ಶುಭ ನಾಮಕರಣ ನೀಡಿಸುವುದಕ್ಕಿದ್ದೇನೆ. ಹೇಗಮ್ಮ? ರಕ್ತ ಚಾಯಿಂದೊಪ್ಪು ಅಂತ ಮಗನೇ ನೀನೇ ಬ್ರಹ್ಮ, ನೀಲಮೇಘ ಶ್ಯಾಮನಾದ ಕಂದ ನೀನೇ ವಿಷ್ಣು, ಕೃತಾರ್ಥನಾದೆ. ನೇತ್ರಧಾರಿಯಾಗಿಯೂ ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಪಾವನನಾದೆ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಆದ್ದರಿಂದ ನಿಮ್ಮೂವರಿಗೆ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಪಾಲಿಸಮ್ಮ. ಸತರಾದ ಸತಮಯನು ತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ಮಗನೇ ಬ್ರಹ್ಮ, ಅಮ್ಮ ರಾಜಸ ಗುಣಭರಿತನಾದಂಥ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು. ಆಶೀರ್ವಾದ ಅಂತ ನಡೀತೇನಮ್ಮ. ಮಗನೇ ವಿಷ್ಣು, ಜನನಿ. ಸಾತ್ವಿಕ ಗುಣಭರಿತನಾದಂಥ ನೀನು ಪಾಲನೆಯ ಉದ್ಯೋಗವನ್ನು ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು. ನಿನ್ನ ಆಜ್ಞಾನುವರ್ತಿಯಾಗುತ್ತೇನಮ್ಮ. ಮಗನೇ ಈಶಾ, ತಾಮಸ ಗುಣಭರಿತನಾದಂಥ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ಇಚ್ಛೆಯಂತೆ ಆಗಲಮ್ಮ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಮುಂದಕ್ಕೆ ಕಷ್ಟವಾದರೆ ಕಷ್ಟವೇ ಕಷ್ಟಕಾಲದೊಳಿಂದ ನಿತ್ಯ ಬಗೆದಲು ಹೊತ್ತು ಸಂದರ್ಶನವ ನಿಮ್ಮನ್ನು ಇಷ್ಟದಿ ಪೊರೆಯಬೇನೆಂದ ಭಯವಿದ್ದೀರಲು ಶಕ್ತಿಗಳಿಂದ ಕಷ್ಟ ಬಂದಿತು ಎಂಬ ಭಯವೇ ಚಿಂತಿಸುವಂತ ಪ್ರಮೇಯವಿಲ್ಲ ಮಕ್ಕಳೇ. ಭಕ್ತಿಯಿಂದ ನನ್ನನ್ನು ಸ್ತುತಿಗೈದರೆ ಸಾಕು, ಪ್ರತ್ಯಕ್ಷಾಯ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಇದೋ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಬೆರಳಿನಲ್ಲಿ ಹೊರಗಡೆಗೆ ದಾನ ಬರೀ ಇರುವುದು
ಅಗಾಧವಾದ ಜಲರಾಶಿಯ ಮಧ್ಯೆ ದೀರ್ಘದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಎಲ್ಲಿ ನೋಡಿದರೂ ಕತ್ತಲೆ, ಬರೀ ಕತ್ತಲೆಯಲ್ಲ, ಕತ್ತಲೆ. ಈ ಕತ್ತಲೆಯಲ್ಲಿ ನನ್ನ ಹುಟ್ಟು ಯಾರಿಂದ ಯಾಕೆ ಎನ್ನುವಂತಹ ಪ್ರಶ್ನೆ ತನ್ನಿಂದ ತಾನೇ ಉದ್ಭವಿಸುತ್ತಾ ಇದೆ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಯಾರಲ್ಲಿ ಕೇಳಲಿ, ಹೇಗೆ ಕೇಳಲಿ ಒಂದು ತಿಳಿಯುತ್ತಾ ಇಲ್ಲ. ಏನು ಮಾಡೋಣ? ಸರಿ ಈ ಜಲದಿಯಲ್ಲಿಯೇ ಸ್ವಲ್ಪ ತಿರುಗಾಟ ಮಾಡ್ತೇನೆ. ಯಾರಾದ್ರೂ ಸಿಕ್ಕಿದ್ರೆ ಅವರಲ್ಲಿಯೇ ಪ್ರಶ್ನಿಸ್ತೇನೆ. ಯಾರು ನೀನು? ನೀನು ಯಾರು? ನೀನೆಲ್ಲಿಂದ ಬಂದೆ? ನೀನು ಎಲ್ಲಿಂದ ಬಂದೆ? ಯಾಕೆ ಇಲ್ಲಿಗೆ ಬಂದೆ? ನೀನು ಬಂದು ನನ್ನ ಮುಂದೆ ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದಿ. ಬೇರೆ ಕೇಳುವುದಕ್ಕೆ ನನಗೆ ಎಂತದ್ದೂ ಗೊತ್ತಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ಜಲದಲ್ಲಿ ಹುಟ್ಟಿಕೊಂಡವ ನಾನು. ನಾನು ಈಗಲೇ ಹುಟ್ಟಿರ್ಬೇಕು. ನಾವೀರುವರೇ ಜಲದಲ್ಲಿ ಇದ್ದೇವೆ ಎಂದಾದ ಮೇಲೆ ಇನ್ನು ಮುಂದೆ ನಾವೀರುವರು ಒಂದಾಗಿ ಮುಂದುವರಿಯೋಣ. ಸರಿ ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ, ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ. ಆದ್ದರಿಂದ ನಿನ್ನನ್ನು ತಮ್ಮ ಎನ್ನುವ ಹಾಗೆ ಕರೆಯುತ್ತೇನೆ. ನಿನ್ನನ್ನು ಅಣ್ಣ ಎನ್ನಲ. ತಮ್ಮ, ಇಷ್ಟು ಸಾಕಾಗುವುದಿಲ್ಲ. ಜಲದಲ್ಲಿ ನಾವು ಹೀಗೆ ಮುಂದುವರಿಯುವಾಗ ಮೂರನೇ ಓರ್ವ ಕಾಣಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಬೇಡ, ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನನಗೊಂದು ಹೆಸರನ್ನು ಸೂಚಿಸು. ಯಾರು? ನೀನು. ಹೌದು, ನಾನು ನಿನಗೆ ಹೆಸರನ್ನು ಇಡು. ಬೇರೆ ಯಾರಿದ್ದಾರೆ ಇಲ್ಲಿ? ಆಗಲಿ ಅಣ್ಣ, ಏನು? ನಿನಗೊಂದು ನಾಮ ಇಡ್ತೇನೆ. ನಾಮವನ್ನು ಗುರುತಿಸು. ಅಣ್ಣ, ನಿನ್ನ ಹಿಂದೆ ಮುಂದೆ ಎಡ ಬಲ ಮೇಲೆ ಕೆಳಗೆ ನೋಡಿ ನಿನಗೆ ನಾನಿಡುವ ಹೆಸರೇನವಲ್ಲ. ಏನು? ನೀನು ಮಧು. ಒಳ್ಳೆಯ ಹೆಸರು. ಹೌದಾ? ನಿನ್ನನ್ನು ಕೈಟಬೋ ಎನ್ನುವ ಹಾಗೆ ನಾನು ಕರೆಯುತ್ತೇನೆ. ಸರಿ ಮಧು ಕೈಟಬರು ನಾವು. ನಿಜ ಅಣ್ಣ. ತಮ್ಮ, ನಲ್ಲಿ ಮಾತನಾಡುತ್ತಾ ಇದ್ದಂತೆ ಈ ಭಾಗದಲ್ಲಿ ಚುರು ಚುರು ಏನೋ ಬೇಕು ಬೇಕು ಅನ್ನಿಸುತ್ತಾ ಇದೆ. ಏನಣ್ಣ? ಹಸಿವೆ. ಅಣ್ಣ, ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಬಲ್ಲಯ? ಹೇಗೆ? ಕಾಡುತ್ತಾ ಇದೆ ಜಲದಲ್ಲಿ. ಜಾಲಾದಿಯನ್ನು ಬಡಿಯೋಣ, ಜಾಲಾದಿಯನ್ನು ಕದಡೋಣ. ಏನಾದ್ರು ಸಿಕ್ಕಿದ್ರೆ ಅವುಗಳನ್ನು ಮೆಲ್ಲೋಣ.
ಎಲ್ಲಿ ಓರ್ವ ಬರೇ ಚಿಕ್ಕವ ಕಮಲದ ಮೇಲೆ ಕುಳಿತಿದ್ದಾನೆ. ಸರಿ ಸರಿ ನೋಡ್ಬೇಕಾ ನಿನಗೆ? ತೋರಿಸು. ನಮ್ಮನ್ನು ನೋಡಿ ಗಡಗಡನೆ ಗಡಗಡನೆ ನಡುಗುತ್ತಾ ಇದೆ. ಎದ ಗುಂಡಿಗೆ ಶಬ್ದ ಢಬ ಢಬ ಕೇಳಿಸುತ್ತಾ ಇದೆ. ಅದನ್ನು ಬಿಳಿ ಬಿಳಿ ಮಾಡ್ತಾ ಉಂಟು. ಎದರಿದೆ ಜಲದಲ್ಲಿ ಅಡಗುವ ಮೊದಲು ಹಿಡಿದು ತಿನ್ನೋ.
ಸಂಕಲ್ಪ ಮಾಡಿದ್ದೇನೆ. ಓಡೋಣ. ನೀರ ಮೇಲೆ ನೀನು ಕುಳಿತುಕೊಂಡಿರುವೆ, ನಿನ್ನಷ್ಟಕ್ಕೆ ನೀನು ನಗುತ್ತಿರುವೆ. ಯಾರು ಎನ್ನುವ ಹಾಗೆ ಹೇಳು. ಆಯ್ತಾ? ಮತ್ತೆ ನಾವು ಒಬ್ಬ ಪೂರ್ಣನ್ನು ಕಂಡೆವು. ಹೌದೇ? ಅವನು ನಮ್ಮನ್ನು ಕಂಡ, ಭಯಗೊಂಡ, ಓಡಲಾರಂಭಿಸಿದ, ಅಟ್ಟಿಸಿಕೊಂಡು ಹೋದೆವು. ಸರಿ. ಎಲ್ಲಿ ಓಡಿದಂತೆ ಗೊತ್ತಾಗಲಿಲ್ಲ. ಹೌದೇ? ಹಾಗೆ ಅವನನ್ನು ಹುಡುಕುತ್ತಾ ಬರುವ ಕಾಲದಲ್ಲಿ ಕಣ್ಣ ಮುಂಭಾಗದಲ್ಲಿ ನೀನೊಬ್ಬ. ನಿನ್ನನ್ನು ಕಂಡಾಗ ನೀ ಪಂಡನೇ ಇರ್ಬೇಕು. ಪಂಡನಾದಂತಹ ನಿನ್ನಲ್ಲಿ ಪ್ರಶ್ನೆ ಏನು? ಅವರನ್ನು ತೋರಿಸು. ಈಗ ಅವನ ವಿಷಯ ಇರಲಿ, ಬಂದು ಕೇಳುವ ನೀವು. ಮಧು ಕೈಟಪ ನಾವೇ. ನೀವು
ಧೀರ ಧೀರ ಘನ ಗಂಭೀರ ಮಧು ನಾವೇ ಕೈಟಭ ಪೂರಿತೋಷವಂತೆ ದಿಟವು ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದನ್ನೊಂದು ವೀಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟ. ನಿಮ್ಮನ್ನು ಒಬ್ಬ ವಂಚಿಸಿದನೇ ಪ್ರಬುದ್ಧನೇ ಇರಬೇಕು. ಹೌದೌದು, ಯಾವುದರಲ್ಲಿ? ವಂಚಿಸುವುದರಲ್ಲಿ. ಸಾರಿ, ಅವನನ್ನು ಅಟ್ಟುತ್ತಾ ಇಲ್ಲಿವರೆಗೆ ಬಂದಿದ್ದೀರಿ. ಮಲಗಿತ್ತ ನನ್ನನ್ನು ಎಬ್ಬಿಸಿ ತೋರು 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 ಅಂತ ಕೇಳ್ತೀರಿ. ಹೇಗ ತೋರು? ಎಂತು ತೋರ್ಪೆ ನಾನು ಆತನ ತೋರು ತೋರಿಸಬಹುದೇ? ಏನು ಮತ್ತೆ? ನನಗೆ ಅವನ ವಿಷಯ ಗೊತ್ತಿಲ್ಲಲ್ಲ. ಅವರ ಬಗ್ಗೆ ನಿನಗೆ ತಿಳಿದಿಲ್ಲ, ಆಕ್ಷೇಪ ಇಲ್ಲ. ಇನ್ನೊಬ್ಬರ ಬಗ್ಗೆ ನಮಗೆ ಗೊತ್ತಿಲ್ಲದಿದ್ರೆ ಅದು ದೊಡ್ಡ ವಿಷಯವಲ್ಲ. ಪ್ರತಿಯೊರ್ವರು ಅವರವರನ್ನು ತಿಳಿದುಕೊಳ್ಳಬೇಕು. ತನ್ನ ತಾನರಿಯದವ ಪರರನರಿವನೇ. ನೀವು ಅರಿವನೆ ಅಂತ ಯಾರನ್ನು ತೋರಿಸುದ? ಅನ್ಯರ ತಿಳಿವನೇ. ನೀನ್ ತೋರಿಸುದೇ? ಅದಕ್ಕೆ ಹೇಳುವುದೇನು ಅಂತ ಗೊತ್ತುಂಟ? ಸಸ್ವರೂಪ ಜ್ಞಾನ ಅದು ಉಂಟ ನಿನಗೆ? ಇಲ್ಲದೆ ಇದ್ರೆ ಹೇಳು. ಅಖಂಡವಾದ ಈ ಅಬ್ಧಿಯಾಧಿಕಾರಿ ನಾನೇ ಶ್ರೀಮನ್ನಾರಾಯಣ. ಹೌದು ಅಂತಾದ್ರೆ ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕದ್ದು. ಪ್ರಶ್ನೆ ಅವನಿಗೆ 5 ತಲೆ, ನಿನಗೆ 1 ತಲೆ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಆದ್ದರಿಂದ ಅವನನ್ನು ತೋರಿಸಲೇಬೇಕು. ತೋರದಿದ್ದರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿನ್ನನ್ನು ಅಡ್ಡಕ್ಕೆ ನುಂಗಿ ನೀರು ಕುಡಿದೆವು. ಮೊದಲು ಕಂಡವ 5 ತಲೆಯವ ಬಿಳಿ ವರ್ಣ ಅವನ ಅವ ಬಂದಿದ್ದ. ನಿಮ್ಮ ಹಾಗೆ ಬರಲಿಲ್ಲ, ದೀನನಾಗಿ ಬಂದ. ರಕ್ಷಾಮಾಂ ಎಂದ. ಇತ್ತೆ ರಕ್ಷೆ ಮತ್ತೆ ನನ್ನ ರಕ್ಷಾ ಕಕ್ಷೆಯ ಒಳಗೆ ಅವ ಇದ್ದಾನೆ. ಕಕ್ಷೆಯಿಂದ ಹೊರಗೆ ಹಾಕು. ಅಸಾಧ್ಯ. ನಿಮಗೂ ಎಚ್ಚರಿಕೆ. ಏನು ದಬ್ಬಾಳಿಕೆಯ? ನುಂಗುತ್ತೇವೆ ನುಂಗುತ್ತೇವೆ ನುಂಗುತ್ತೇವೆ. ಸರಿ ಕೇಳಲಿಲ್ವ ನಿನಗೆ? ಅಡ್ಡಕ್ಕೆ ನುಂಗುತ್ತೇವೆ. ನೀವು ಅಡ್ಡಕ್ಕಲ್ಲ ಉದ್ದಕ್ಕೆ ನುಂಗಿದರು. ಅಡ್ಡಕ್ಕೆ ನುಂಗು. ನೀವು ಹೇಗೆ ಹೇಗೆ ನುಂಗುವುದಿಲ್ಲ, ಅಡ್ಡಕ್ಕೆ ನುಂಗುವುದು. ನೀವು ನೇರ ಇಲ್ಲ, ಅಡ್ಡವೇ ನುಂಗು. ನಮ್ಮ ಹಠವೇ ಅಡ್ಡಕ್ಕೆ ನುಂಗುವುದು. ನೀವು ಅಡ್ಡಕ್ಕೆ ನುಂಗಿದರು ಇಳಿಯುವ ತುತ್ತಲ್ಲ ಗಂಟಲಲ್ಲಿ. ಅದು ಹೇಗೆ ಇಳಿಸಬೇಕು ಅಂತ ನಮಗೆ ಗೊತ್ತುಂಟು. ಮಧ್ಯದಲ್ಲೇ ಸಿಕ್ಕಿ ಏನು? ಅಣ್ಣ ಅಣ್ಣ ಮಧ್ಯ ಮಧ್ಯ. ಅದಕ್ಕೂ ನಮ್ಮಲ್ಲಿ ವ್ಯವಸ್ಥೆ ಉಂಟು. ಏನು? ನೀರು ಹಾಕಿ ಇಳಿಸ್ತೇವೆ. ನೀವು ಯಾವ ಮಧ್ಯ ಹೇಳಿದ್ದು? ನೀನು ಯಾವ ಮಧ್ಯ ಹೇಳಿದ್ದು? ಕೊರಳ ಮಧ್ಯ. ನಾವು ಅದೇ ಮಧ್ಯ ಹೇಳಿದ್ದು, ಮತ್ತೆ ಬೇರೆ ಯಾವ ಮಧ್ಯ? ಜಲ ಮಧ್ಯ, ಉದರ ಮಧ್ಯ, ಭ್ರೂ ಮಧ್ಯ, ಗಗನ ಮಧ್ಯ. ಅಣ್ಣ ಇವನಿಗೆ ಮಧ್ಯದಲ್ಲಿ ಅಷ್ಟೇ ಗೊತ್ತಿಲ್ಲ. ಇನ್ನೂ ಉಂಟೆ. ಎಲ್ಲದಕ್ಕೂ ಆದಿ ಅಂತ್ಯ ಇರುವ ರೀತಿಯಲ್ಲಿ ಮಧ್ಯ ಎನ್ನುವುದು ಬೇಕೇ ಬೇಕು. ಅಲ್ಲ, ಆದಿ ಮಧ್ಯಾಂತ್ಯರಹಿತನಾಗಿರುವಂತಹ ನಾನು ಕೊರಳ ಮಧ್ಯದಿಂದ ಉದರ ಮಧ್ಯಕ್ಕೆ ಇಳಿದೆ ಅಂತ ಜಲ ಮಧ್ಯದಲ್ಲಿ ನಿಮ್ಮಿರುವರನ್ನು ಜಲ ಸಮಾಧಿ ಮಾಡಿ ನೀವು ಉದರ ಮಧ್ಯ ಪ್ರವೇಶ ಮಾಡಿದಾಗ ನನ್ನನ್ನು ಕರಗಿಸಿ ಜೀರ್ಣಿಸಿಕೊಂಡೆವು. ಸಾಧ್ಯವೇ? ಸಾಧ್ಯ ಇಲ್ಲವೇ?
ದಾರಿ ತೋರಿಸುವುದು, ಈ ನೀರಿನಲ್ಲಿ ನಮಗೆ ದಾರಿ ತೋರಿಸುವುದು. ಇವ ಎಲ್ಲಿಗೆ ದಾರಿ ತೋರಿಸುವುದು? ಎಲ್ಲಿಗೆ ಇವ ಎಲ್ಲಿಗೆ? ಇವನ ಹೇಳುದಿಲ್ಲ ನಾನು. ಏನು ಹೇಳಲಿಕ್ಕೆ ಹೊರಟದ್ದು? ಇದು ದೊಡ್ಡ ಕಷ್ಟ ಆಯ್ತಲ್ಲ, ಈಗ ನುಂಗುದಕ್ಕೆ ಕಷ್ಟ ಆಯ್ತು. ಎಲ್ಲ ನುಂಗಿದ್ರು ಇದೊಂದು ಹೊರಗೆ ನಿದ್ರೆ ಏನು ಮಾಡುವುದು? ಏನು ಮಾಡುವುದು ಈಗ? ಸ್ವಲ್ಪ ಕಾದು ಕೂತ್ಕೊಳ್ಳು. ಈಗ ಸರಿ ಆಯ್ತು. ಅಣ್ಣ ಏನು ಇನ್ನು ಇವನನ್ನು ನುಂಗಿ ಬಿಡ್ತೇನೆ ನಾನು. ಅವಸರ ಮಾಡಬೇಡ. ಅವನು ಮಾತು ಹೇಳಿದ್ದಾನೆ, ನಾನು ನಿಮ್ಮ ಗಂಟಲಿಗೆ ಸಿಲುಕಿಕೊಂಡೇನು. ವಿಷಯ ಸತ್ಯ. ವಿಪರೀತ ಆಯಾಸ ಹಸಿವೆಯಾಗಿರುವಾಗ ಏನನ್ನು ನಾವು ತಿನ್ನಕೂಡದು. ತಿಂದೆವು ಎಂದಾದ್ರೆ ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯ. ನಮ್ಮ ಆಯಾಸ ಕಡಿಮೆ ಆಗಬೇಕು ಎಂದಾದ್ರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. ಆಮೇಲೆ ಅವನನ್ನು ತಿನ್ನೋಣ. ಅಲ್ಲಿಯವರೆಗೆ ಜಲದಲ್ಲಿ ವಿಶ್ರಾಂತಿಗಾಗಿ ಅಂಗಾತ ಬಿದ್ದುಕೊಳ್ಳೋಣ. ವರುಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಿತ್ತು ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ, ನೋಡೋಣ. ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ, ಹೆಚ್ಚಿನ ತೋಳ ವಿಕ್ರಮಕ್ಕೆ. 5,000 ವರ್ಷ ಪರ್ಯಂತ ಹೋರಾಟ ಮಾಡಿದ್ದೇವೆ. ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡು, ಮಾಡಿ ಇನ್ನೊಮ್ಮೆ ಯುದ್ಧ.
ತಲೆ ಉಂಟು, ಎರಡುಂಟು. ಈ ತಲೆಯೇ ಬೇಕಾದದ್ದು. ಅದು ಕೊಡುವುದಕ್ಕಿರುವ ತಲೆ ಅಲ್ಲ, ಅದು ಭವಿಷ್ಯದಲ್ಲಿ ಸ್ಮರಣೀಯ ತಲೆಯಾಗಿ ಉಳಿಯಬೇಕು. ಜೀವಮಾನ ಇಡೀ ನಮ್ಮ ತಲೆಯನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ತಲೆಯ ಮೇಲೆಯೇ ಎಲ್ಲರೂ ಇರಲಿ. ಅಲ್ಲ, ವಿಷಯಕ್ಕೆ ಹೇಳಿತು ಯಾಕೆ? ಅಂತಹ ಸಮರ್ಥರು ನೀವು. ಕಾಳಗದಲ್ಲಿ ಸೋತವ ನಾನು, ಗೆದ್ದವರು ನೀವು. ಗೆದ್ದ ನಿಮ್ಮನ್ನು ಬಿಟ್ಟೇನೆ. ಏನು ಮಾಡುವೆ? ನಿಮಗೆ ಏನನ್ನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೊಳ್ಳಿ. ತಟ್ಟನೆಯಿವೆ. ಹಲ್ಲು ಕಚ್ಚಿದ್ರೆ ನಿನಗೆ ನಾನು ತಟ್ಟನೆ ಇವೆ. ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಎಲ್ಲಿಯಾದರೂ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟೇನೋ? ನಮ್ಮದೊಂದು ಹೊಸ ಕ್ರಮ. ಆ ಕ್ರಮ ಆಗುವುದಿಲ್ಲ. ಪ್ರಪಂಚದ ಕ್ರಮ ಹೇಗೆ? ಹೇಗೆ? ಉಳ್ಳವರು ಇಲ್ಲದವರಿಗೆ ಕೊಡಬೇಕು. ಸರಿ. ಇಲ್ಲದವರು ಉಳ್ಳವರಿಗೆ ಕೊಡುವುದಕ್ಕಾಗುವುದಿಲ್ಲ. ಇಲ್ಲ. ಇಲ್ಲಿ ಉಳ್ಳವರು ಯಾರು? ಯಾರು? ಸಾಮರ್ಥ್ಯ ಉಳ್ಳವರು ನಾವು. ಓಹೋ. ಸಾಮರ್ಥ್ಯ ಇಲ್ಲದವ ನೀನು. ನಿನಗೆ ನಾವು ಕೊಡಬೇಕಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ನೀನು ಕೇಳಬೇಕು, ನಾವು ಕೊಡಬೇಕು. ನನಗೆ ಕೊಡಬೇಕು ಅಂತ ಇತ್ತು, ನೀವು ಅಪೇಕ್ಷಿಸುವುದಿಲ್ಲ ಅಂತಾದ್ರೆ ನೀನು ಕೊಡುವುದು ಏನನ್ನು ಅಂತ ಬೇಕಲ್ಲ? ಅದಷ್ಟೇ. ಕಾಣುವುದು ಜಲ, ಬೇರೆ ಎಂಥದ್ದು ಇಲ್ಲ. ನಮಗೆ ಬೇಕಾದದ್ದನ್ನು ನಾವು ಪಡ್ಕೊಂಡಾಗಿದೆ. ಹೌದು, ಬಲದಿಂದ ಪಡೆದಿದ್ದೀವಿ. ಸಿಕ್ಕಿಯಾಗಿದೆ. ನನಗೆ ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ವಿಶ್ವಾಸ ನಿಮಗೆ ಸಿಕ್ಕಿದೆ, ನನಗೆ ಸಿಗಲಿಲ್ಲಲ್ಲ. ಹಾಗೆ ಆದ್ದರಿಂದ ಸಿಗುತ್ತದೆ ಎನ್ನುವ ವಿಶ್ವಾಸ ಬರಬೇಕಿದ್ರೆ ಹೇಗಿದ್ರೆ ನೀವು ಕೈ ತಟ್ಟಿ ಮಾತು ಕೊಡಬೇಕು. ಏನು ಅಂತ? ಕೇಳಿದ್ದನ್ನು ಕೊಡ್ತೇವೆ ಎಂಬ ಹಾಗೆ. ಎಲ್ಲ ನೀನು ಏನನ್ನು ಕೇಳುತ್ತೀಯ, ನಾವಿರುವರು ಕೊಡ್ತೇವೆ. ಕೈಯೊಳಗೆ ಹೊಲಸು ಮಗಿದ ಕರಗಿ ಸಿಕ್ಕಿದಿರಿ ಕೈಯೊಳಗೆ, ಸಿಕ್ಕಿದಿರಿ ಕೈಯೊಳಗೆ ಹೊಲಸು ಮಗಿದ ಕರಗಿ ತಕ್ಕುದಾದ ದಿಕ್ಕುವೆನದರಿವು, ತಕ್ಕುದಾದ ದಿಕ್ಕುವೆನದರಿವು, ಕರುಣಿಯ ವಿಕ್ರಮ ಸಿಕ್ಕಿದಿರಿ ಕೈಯೊಳಗೆ ಹೊಲಸು ಮಗಿದ ಕರಗಿ ಮಗಿ. ಅದು ಕೈ ಬಂದರೆ ಸಿಕ್ಕಿದಿರೆನ್ನಯ ಕೈಗೆ. ಸೊಕ್ಕಿನಿಂದಲೇ ನೀವು ವಾಗ್ದಾನ ಬಿತ್ತಿದ್ದೀರಿ. ಪ್ರಮತ್ತರಾಗಿರುವಂತಹ ನೀವು ಕೊಡುವ ಭಟರು ಸತ್ಯ ಅಂತಾದರೆ ಕೇಳು ಮಾರಾಯ. ತಟ್ಟನೆ ನೀಡಿರಿ ನಿಮ್ಮ ಪ್ರಾಣ. ಏನು ಮಾಡುವುದು ಎಂಬ ಪ್ರಾಣವೇ ಕೇಳಿದ ಜಾಣತನದಲ್ಲಿ ವಂಚಿಸುತ್ತೋ ಸಾರವಾಗಿರಲಿ ಮನದಿರೆಯನ ತುಳಿ ತಾನೆಂಬುಳೆಂಬ ಮಾತಾ ಏನು ಮಾಡುವುದು ತಮ್ಮ, ನೀನೆಂತ ಮಾಡುವುದು? ಇದೆಂತದು? ಎಂತ ಮಾಡುವುದು ನೀನು? ಅಳುವುದ? ಯಾಕೆ ನೀನು ಅಳುವುದು? ಯಾಕೆ ಅಳುವುದು? ಯಾಕೆ ಅಳುವುದು? ಅಯ್ಯೋ ಅಯ್ಯೋ ಅಯ್ಯೋ, ನಾನು ತಲೆ ಬಿಸಿಯಲ್ಲಿದ್ದೇನೆ, ನೀನು ಅಯ್ಯೋ ಅಯ್ಯೋ. ಅಯ್ಯಯ್ಯೋ. ಯಾಕೆ ಅಳುವುದು ಹೇಳು? ನಿನಗೆ ಗೊತ್ತಾಗ್ಲಿಲ್ವ ನಾನು ಯಾಕೆ ನನಗೆ ವಿಷಯವೇ ಗೊತ್ತಿಲ್ಲ. ನೀನು ಯಾಕೆ ಅಳುವುದು? ನೀನು ಯಾಕೆ ಅಳುವುದು? ಅವ ಪ್ರಾಣ ಕೇಳಿದ್ದಲ್ವಾ? ಓ, ಅದಕ್ಕೆ ಅಳುವುದ ನೀನು? ನಿನಗೆ ಕೇಳಲಿಲ್ವಾ? ಜಾಣತನದಲ್ಲಿ ವಂಚಿಸಿದ. ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ನನಗೆ ಬೇಸರ ಯಾಕೆ ಬಲ್ಲಯ್ಯ? ನಾನು ಸಾಯ್ತೇನೆ
ತಮ್ಮ ನೀನು ಸಾಯ್ಬೇಕಾಗಿ ಬರ್ತದಲ್ಲ ಅಂತ ನನಗೆ ನನಗೆ ನಿನ್ನ ಬಗ್ಗೆ ಚಿಂತೆ. ಅಣ್ಣ, ಓ ನಿನ್ನ ಮಾತುಗಳನ್ನು ಕೇಳಿದಾಗ ಕರುಳೆ ಕಿತ್ತು ಬಂದಂತಹ ಅನುಭವ ಆಗುತ್ತಾ ಉಂಟು. ಕೂಗಬೇಡ, ಕೂಗಬೇಡ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂತು ಅಂತಾದ್ರೆ ನನ್ನ ಕಣ್ಣಲ್ಲಿ ರಕ್ತವೇ ಹರಿದ ಅನುಭವ ಆಗುತ್ತಾ ಉಂಟು. ಅಣ್ಣ, ನೀನು ಸಾಯುವುದಲ್ಲ, ಮತ್ತೆ ಬದಲಾಗಿ ನಾನೇ ಸಾಯ್ತೇನೆ, ನಾನು ಪ್ರಾಣ ಕೊಡ್ತೇನೆ. ನೀನು ಸಣ್ಣವ, ನೀನು ಇನ್ನು ಪ್ರಪಂಚದಲ್ಲಿ ಬದುಕಬೇಕು. ನೀನು ಬದುಕಿ ಉಳಿ, ನಾನೊಬ್ಬ ಸಾಯ್ತೇನೆ. ಇಲ್ಲ ಇಲ್ಲ, ಇಲ್ಲಿ ನೀನೇ ಬದುಕಬೇಕು, ನಾನು ಸತ್ತರೆ ನಾನು ಸಾಯ್ತೇನೆ. ನಾನೇ ಸಾಯುವುದು ಅಂತ. ಎಂತ ನಾನೇ ಸಾಯುವುದು? ನಿನಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ನೋಡ, ಇನ್ನೊಮ್ಮೆ ಹೇಳಿಬಿಡು. ಯಾರು ಸಾಯುದು? ನಾನೇ ಸಾಯುವುದು. ಹಾಗಿದ್ರೆ ಬೇಗ ಸತ್ತು ಬಿಡು. ಒಮ್ಮೆ ಸಾಯಿ ಮಾರೆಯ, ಸುಮ್ಮನೆ ಉಪದ್ರ ಮಾಡಬೇಡ, ಬೇಗ ಸತ್ತು ಬಿಡು. ನಿನ್ನ ಬಾಯಿಂದ ಇಂತಹ ಮಾತುಗಳೇ, ಮತ್ತೆ ನಿನ್ನ ಬಾಯಿಂದ ಇಂತಹ ಮಾತುಗಳು ಬರ್ತದೆ ಎನ್ನುವ ಕಲ್ಪನೆಯೂ ನನಗಿರಲಿಲ್ಲ. ನನ್ನನ್ನು ಸಾಯಬೇಕು ಅಂತ ನೀ ಆಡಿದೆಯಲ್ಲ. ಹೌದು, ನಿನ್ನ ಮಾತುಗಳನ್ನು ಕೇಳಿದ ತಕ್ಷಣದಲ್ಲಿ ನನ್ನ ನಿರ್ಧಾರವನ್ನೇ ನಾ ಬದಲಿಸಿಕೊಂಡೆ. ಹೇಗೆ? ಇನ್ನು ನಾ ಸಾಯುವುದಲ್ಲ, ಬದಲಾಗಿ ಬೇಕಿದ್ರೆ ನೀನು ಸಾಯಿ. ನಿನ್ನ ನಿರ್ಧಾರವನ್ನು ನೀನು ಬದಲಿಸಿದೆ, ನನ್ನ ನಿರ್ಧಾರವನ್ನು ನಾನು ಬದಲಾಯಿಸುವುದಿಲ್ಲ. ನಾನು ಬದುಕಿ ಉಳಿತೇನೆ. ಇಲ್ಲ ಇಲ್ಲ, ನಾನೇ ಬದುಕುವುದು, ನೀನು ಸಾಯಿ. ನೀನು ಸತ್ತಲ್ಲಿಂದ ಸಾಯಿ. ನೀನು ಬದುಕಿದ್ರೆ ನೀನು ಬದುಕುವ ಚಂದ ನಿನ್ನ ಅಣ್ಣನಾದ ನನಗೊಮ್ಮೆ ನೋಡಬೇಡುವ. ಇಲ್ಲ ಇಲ್ಲ, ಹಾಗಿದ್ರೆ ನನಗೆ ಆ ಅವಕಾಶವೇ ಇಲ್ಲ. ಅಲ್ಲ, ಅವಕಾಶವನ್ನು ನಾನೇ ಆಯ್ದುಕೊಳ್ಳುವುದಲ್ವ, ನೀನು ಕೊಡುವುದು ಬೇಡ. ನೀವು ಚರ್ಚಿಸುವುದೇ ಬೇಡ, ನೀವು ಇಬ್ಬರು ಬದುಕುವಂತೆ ನಾ ಮಾಡ್ತೇನೆ. ಕೊಡುವುದಕ್ಕೆ ಈ ಸಲ ನಮ್ಮಲ್ಲಿ ಇಲ್ಲ ಅಂತ ಹೇಳಿ, ಆದ್ದರಿಂದ ನಿಮ್ಮದ್ದು ತಿಕ್ಕಾಟದಲ್ಲೇ ಮುಗಿಯುವುದು ಬೇಡ. ಪಡೆಯುವುದಕ್ಕೆ ನನಗೆ ಇಷ್ಟ ಇಲ್ಲ, ನಾನೇ ನೀಡುತ್ತೇನೆ ಜೀವದಾನ. ಬೇಕಾ ನಿನಗೆ ಅಧಿಕ ಪ್ರಸಂಗಿ? ಅವನ ತಪ್ಪಲ್ಲ, ತಪ್ಪು ನಮ್ಮದೇ. ನಾವು ಕಚ್ಚಾಟ ಮಾಡಿದ್ರೆ ಮೂರನೇವ ಪ್ರವೇಶ ಮಾಡ್ತಾನೆ. ಸ್ಪಷ್ಟವಾಗಿ ನಿನಗೆ ಅರ್ಥ ಆಯ್ತಲ್ಲ. ಇವನಿಗೆ ಮಾತಾಡುವುದಕ್ಕೆ ಅವಕಾಶ ಕೊಡಬಾರ್ದು. ಕೊಟ್ರೆ ಇವ ಪದ್ಯ ಇಲ್ಲದಿದ್ರು ಮಾತನಾಡ್ತಾನೆ, ಇವನಿಗೆ ತಾಳ ಇಲ್ಲದಿದ್ರು ಇವ ಕುಡಿಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತ ಪಾಪಿ ಇವ. ಹೌದು, ಆಗಲೇ ಒಂದು ಅಧಿಕಾರ ಸಂಘ ಮಾಡಿದ. ಹೌದು, ನಮ್ಮ ತಲೆಯ ಮೇಲೆ ಏನಂತೆ, ನಮ್ಮ ತಲೆಯ ಮೇಲೆ ಎಲ್ಲರೂ ಇರಬೇಕಂತೆ. ಹೌದು, ಅಲ್ಲ, ನನ್ನ ತಲೆಯ ಮೇಲಾದ್ರೂ ಇದ್ದಾರು. ಹೌದು, ನಿನ್ನ ತಲೆಯ ಮೇಲೆ ಹೇಗೆ ಪೌರ್ಚಾರಿ ಇಲ್ಲ, ನಿನ್ನ ತಲೆಯಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿನ್ನ ತಲೆಯಲ್ಲಿ ಏನೇ ತುಂಬಿರುವಾಗ ಮತ್ತೆ ಬೇರೆ ಏನು ತುಂಬುವುದಕ್ಕೆ ಸಾಧ್ಯ? ಏ ತಮ್ಮ, ಈಗ ಇವ ಇಷ್ಟು ಮಾತನಾಡಿದ ಮೇಲೆ ಉಂಟಲ್ಲ, ನನಗೆ ಬದುಕಬೇಕು ಅಂತ ಕಾಣಿಸ್ತಾ ಇದೆ. ಹಾಗೆ ಕಾಣಿಸ್ತಾ. ಯಾಕೆ ಬಲ್ಲ? ಯಾಕೆ ಇದನ್ನೊಂದು ತೆಗಿಲೇಬೇಕು ಅಣ್ಣ, ಅದನ್ನು ಯಾಕೆ ತೆಗಿಬೇಕು? ಇದು ಸರಿ ಇಲ್ಲ, ಜನ ಸರಿ ಇಲ್ಲ, ಇದು ಸರಿ ಇಲ್ಲ. ನೋಡು, ಸಣ್ಣದು ಒಂದು ಕೇಳ್ತಾನೆ ಅಂತ ನಾನು ಎಣಿಸಿದ್ದು. ಅವ ಕೇಳಿದ್ದೆ ನಾನು, ನಮ್ಮ ಪ್ರಾಣವನ್ನು ಕೇಳಿದ, ನಮ್ಮ ಮೂಲಕ್ಕೆ ಕೈ ಹಾಕಿದ. ಅವನ ಮೂಲವನ್ನು ಕತ್ತರಿಸಬೇಕು. ಏನಾದ್ರೂ ಹಾದಿ ಇದ್ರೆ ಹೇಳು, ಏನಾದ್ರೂ ದಾರಿ ಇದ್ರೆ ಹೇಳು. ಇಷ್ಟು ಮಾತಾಡಿದ ನಿನಗೆ ದಾರಿ ಒಂದು ಗೊತ್ತಾಗ? ನನಗೆ 1000 ದಾರಿ ಉಂಟು. ಬಾ, ಹೇಳ್ತೇನೆ. ಬೇಗ ಬಾ, ಮಾತಾಯ್ತಾ? ಬೇಗ ಬರ್ಬೇಕು, ಬೇಗ ಬರ್ಬೇಕು. ತಡ ಆಯ್ತು, ನನಗೆ ಮರ್ತು. ನಾನು ಆಗ್ಲೇ ಬಂದಿದ್ದೇನೆ, ನೀನು ಹೇಳುವಾಗ ತಡ ಆದದ್ದು. ನಿನಗೆ ದಾರಿ ಏನಾದ್ರೂ ಉಂಟಾ ಹೇಳು. ಶಾಬಾಸ್, ನಿನಗೆ ತಲೆ ಉಂಟು. ತಲೆಯೂ ಉಂಟು, ತಲೆಯಲ್ಲಿ ಪೂರ್ತಿ ಕೂದಲು ಉಂಟು. ಅವನಿಗೆ ಸ್ವಲ್ಪ ಕಡಿಮೆ ಆಗಿದೆ. ಕೊಡಿ ಕೊಡಿ ಕೊಡ್ತೇವೆ, ಆದ್ರೆ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲೆಯ? ಜಲದಿಯ ಒಂದು ಬಿಂದು ನೀರು ದೇಹವನ್ನು ಸೋಂಕದ ರೀತಿ ಪ್ರಾಣ ಪಡೆ. ನೀರಿಲ್ಲದಲ್ಲಿ ನಮ್ಮ ಪ್ರಾಣ ತೆಗಿಬೇಕು. ಮಧುಕೈಟ ಬರೆ, ನನ್ನನ್ನು ಬಹಿರ್ಮುಖಿಗಳಾಗಿ ಮಾತ್ರ ನೀವು ಕಂಡವರು. ಅಂತರ್ಮುಖಿಗಳಾಗಿ ಕಾಣಬೇಕು ಅಂತಿದ್ರೆ ನಿಮ್ಮ ಈ ಜ್ಞಾನ ಸಾಲದು. ಅದಕ್ಕೆ ಬೇಕಾಗಿ ಇದು ದಿವ್ಯ ಜ್ಞಾನ. ನೋಡಿ ನೋಡಿ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ವ್ಯವಹರಿಸುತ್ತಾ ಇದ್ದವರು ನಿನ್ನ ವಿಶ್ವವಿರಾಟ ಸ್ವರೂಪವನ್ನು ಕಂಡಾಕ್ಷಣ
ಸತ್ಯ ದರ್ಶನವಾಗಿದೆ. ನಿನ್ನನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡವರಿದ್ದೇವೆ. ಜಗದೀಶ, ಜಗನ್ನಿಯಾಮಕ, ಜಗನ್ನಿಯೋಜಕ ನೀನು. ಪ್ರಭು, ಏನು ಮಾಡಿದ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಪೊರೆಯಬೇಕೆಂದು ಪ್ರಾರ್ಥನೆ. ಪ್ರಭು, ಏನು ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಮೃತ್ಯುಂಜಯನೂ ಇದ್ದಾನೆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನು ನೀನು. ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಅರ್ಥವಾಗಿದೆ. ಆ ಪಥದೆಡೆಗೆ ಸಾಗುವರೆ ನೀನೇ ಒಂದು ಪಥವನ್ನು ಕರುಣಿಸು ಪ್ರಭು. ಸರಿ ಸರಿ. ಕರುಣಿಸುವುದಲ್ಲ ಭಯವನು, ಕರುಣಿಸುವುದಲ್ಲ ಭಯವನು, ತಂಗಿಯುಳಿಸಿ ದೈತ್ಯರ ಶಿರಗಳನ್ನು ಸಂಹರಿಸಲಿ. ಭೇದಸನ ಜಲದಿಯಲ್ಲಿ ಸೇರಿಸುತ್ತ ಮೇದಿನಿಯನ್ನು ತಿರಿಸಿ ಹೆಸರನು ನಾಭಿ ಕಮಲದಿ ಬೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯವನು. ನೀವು ಅನ್ಯರಲ್ಲ, ನನ್ನ ಮಕ್ಕಳು. ಹೇಗೋ ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಪ್ರಮಸ್ತನಾದ ವಿಧಾತ ನನ್ನ ಉದರವನ್ನು ಸೇರಿದ, ಹರ ಮೊದಲೇ ಐಕ್ಯನಾದ. ಪರಿಣಾಮದಲ್ಲಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮ, ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಪಿಷ. ಅದನ್ನೇ ತೆಗೆದು ಸಮುದ್ರ ಮಧ್ಯಕ್ಕೆ ಹಾಕಿದಾಗ ನಿಮ್ಮೀರ್ವರ ಉಗಮ. ನಿಮ್ಮ ಅಪೇಕ್ಷೆಯಂತೆ ಮುಂದಕ್ಕೆ ನನ್ನ ಜಂಘಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸ್ತೇನೆ. ಅದರ ಮೇಲೆ ನಿಮ್ಮ ಶಿರಸ್ಸನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲೂ, ಕೈಟಬನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಎಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ಧಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡುತ್ತೇನೆ. ನನ್ನ ನಾಭಿ ಕಮಲದಿಂದಲೇ ಉದ್ಭವಿಸಿದ ಆ ಬ್ರಹ್ಮನಿಗೆ ಆ ಕ್ಷೇತ್ರದಲ್ಲಿ ಸೃಷ್ಟಿಸುವ ಅಧಿಕಾರವನ್ನಿತ್ತು ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ. ಹಲೋ, ಯಕ್ಷಗಾನ ಅಭಿಮಾನಿಗಳಲ್ಲಿ ವಿಜ್ಞಾಪನೆ. ರಂಗಸ್ಥಳದ ಬಲಬದಿಯಲ್ಲಿ ಅತಿಥಿ ಸತ್ಕಾರದ ಕೂಟವನ್ನು ಸತ್ಯಭಟ್ಟು ಕುಟುಂಬಿಕರು ಮಾಡಿರುತ್ತಾರೆ. ಎಲ್ಲರೂ ಬಂದು ಈ ಅತಿಥಿ ಸತ್ಕಾರದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇವೆ. Thank you.
ನಿರುತಿಗೆ ನಿಷ್ಠೆಯನು ಸ್ವಭಾವತಿಗೆ ತೇಜವನ್ನು ರತಿಪತಿಗೆ ಮೂರ್ಲೋಕ ಆನಂದಿಸಲು ಸೊಬಗನು ಸಕಲವನ್ನು ಕರುಣಿಸುವವನು ಯಾರು ಎನ್ನುವ ಹಾಗೆ ಕೇಳಿದ್ರಿ ಕೈಲಾಸಾಧಿಪತಿಯಾದಂಥ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ವಿಶೇಷತೆಯಿಂದ ಮೆರೆದಾಡ್ತಾ ಇದೆ ನಮ್ಮ ಈ ಶೋಣಿತಾಪುರ. ಯಾವ ರೀತಿಯಾಗಿ ಎನ್ನುವ ಹಾಗೆ ನಾನು ಆಲೋಚಿಸಿದೆ ಅಂತಾಗಿದ್ದರೆ ಮುತ್ತಿನ ಕಿರೀಟದಲ್ಲಿ ಮಾಣಿಕ್ಯದ ಹರಳೊಂದು ಶೋಭಿಸುವ ತೆರೆದಲ್ಲಿ ಪ್ರಪಂಚದಲ್ಲಿಯೇ ಪ್ರಜ್ವಲಿಸುತ್ತಾ ಉಂಟು ನಮ್ಮ ನಗರ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕಿಲ್ಲ. ಅಷ್ಟು ಮಾತ್ರವಲ್ಲ, ಮಾತೆಯಾದವಳ ಮಾತನ್ನು ನೆರವೇರಿಸಬೇಕಾದದ್ದು ಮಕ್ಕಳಾದವರಿಗದು ಆದ್ಯ ಕರ್ತವ್ಯವಾಗುತ್ತದೆ. ಆ ವಿಚಾರವನ್ನು ಅರಿತುಕೊಂಡಂತಹ ನಾನು ಕುಲಕ್ಕೊಪ್ಪುವಂತಹ ಕುವರಿಯಾಗಬೇಕೆನ್ನುವ ಸದುದ್ದೇಶವನ್ನು ಹೊಂದಿದೆ. ಮಾತೆಯಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಗೊಂಡಾರಣ್ಯವನ್ನು ಬಂದು ಸೇರಿಕೊಂಡು ಕನಕಗರ್ಭನ ಕುರಿತಾಗಿ ತಪವನ್ನಾಚರಿಸುವುದರ ಮುಖೇನವಾಗಿ ದುರಧೀರನಾದಂತಹ ಮಗನನ್ನ ಪಡೆಯುವುದಕ್ಕೆ ಒಂದು ವರವನ್ನ ಪಡೆದುಕೊಂಡು ಬರಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಇಲ್ಲಿಯವರೆಗಾಗಿ ಆಗಮಿಸಿದವಳು ನಾನು. ಆದರೆ ಈ ಜಾಗವನ್ನು ಬಂದು ಸೇರಿಕೊಂಡ ಕಾಲದಲ್ಲಿ ಚಿತ್ತ ಎನ್ನುವುದು ಯಾಕೋ ಚಾಂಚಲ್ಯತೆಯನ್ನು ಕಂಡುಕೊಳ್ತಾ ಉಂಟು. ಮನದಲ್ಲಿ ಭೀತಿ ಇರುವಂತಹ ಕಾರ್ಬೋರ್ಡುಗಳೇ ಆವರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದೆ. ಹಾಗಿದ್ದರೆ ಇಲ್ಲಿ ಇಂತಹ ಬದಲಾವಣೆಗಳು ಇವತ್ತಾಗುತ್ತದೆ ಅಂತಾಗಿದ್ರೆ ಅದಕ್ಕೊಂದು ಕಾರಣ ಎನ್ನುವುದು ಬೇಕಲ್ವೇ? ಅರ್ಥವಾಯಿತು ನನಗೆ. ಈ ಸೌಂದರ್ಯವೇ ಮೂಲ ಕಾರಣ. ನಾನು ಹೇಗಿದ್ದೇನೆ ಗೊತ್ತೇ?
ಯಾಕೆ ಇವತ್ತು ನಾನು ನನ್ನನ್ನು ಸರಿಯಾಗಿ ನೋಡಿಕೊಳ್ಬೇಕಾಗುತ್ತಾ ಇದೆ. ಅಲ್ಲ, ನೋಡಿ ಬಂದಿದ್ದೇನೆ, ಆದ್ರೆ ಇವತ್ತು ಸರಿ ನೋಡುವುದು ಯಾಕೆ? ನನ್ನನ್ನು ಕಂಡಂತಹ ಕಾಲದಲ್ಲಿ ಅದೆಷ್ಟೋ ನಾರೇಮಣಿಯರು ಅವರೆಲ್ಲ ಆವಾಗ್ಲಿಂದ ಮಾಡುವುದು ಹೇಗೆ ಗೊತ್ತೇ? ನಗಾಡ್ತಾ ಇದ್ದಾರೆ ಹಾಗೆ ಹೇಳುವಾಗ. ಗೊತ್ತಾಯ್ತು ನನಗೆ, ಅಲ್ಲಿರದ ಸೌಂದರ್ಯವ ಇಲ್ಲಿ ಕಾಂಬ ಕಾಲದಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾಶ್ಚರ್ಯ ಹೊಟ್ಟೆ ಕಿಚ್ಚ ಹೌದೌದು ಹೆಚ್ಚಾಗುತ್ತಾ ಉಂಟು ಅವರಿಗೆ. ಹಾಗಾಗಿ ಆ ಭಾವನೆಯನ್ನು ಹೊರ ಹಾಕ್ತಾ ಇದ್ದಾರೆ. ಅವರು ತಿಳಿದುಕೊಂಡದ್ದು ಹೇಗೆ? ಅವರು ಹಾಗೆ ಮಾಡಿದಾಗ ನನ್ನ ತಪಸ್ಸೆನ್ನದು ವಿಘ್ನವಾಗುತ್ತದೆ ಎನ್ನುವ ಹಾಗೆ. ಆಗ್ಲಿಕ್ಕೆ ಇಲ್ಲಪ್ಪ, ವಿಘ್ನವಾದರೆ ಹೇಗೆ? ಓ, ಅಲ್ಲಿ ಒಬ್ಬ ನೋಡಿ, ಅವನವನಷ್ಟಕ್ಕೇ ಇದ್ದಾನೆ, ನಾನು ನನ್ನಷ್ಟಕ್ಕೇ ಇದ್ದೇನೆ. ಹೌದಪ್ಪ, ಒಂದು ವೇಳೆ ಅವನು ನನ್ನನ್ನು ನೋಡಿದ ಅಂತಾಗಿದ್ದರೆ ತಪಕ್ಕೆ ವಿಘ್ನವ ತರುವನು. ಕಾಮುಕರ ಭೀತಿ, ಮತ್ತೆ ಕೆಲವರಿಗೆ ಹೆಣ್ಣೇ ಆಗಬೇಕು ಅಂತೇಳಿ ಇಲ್ಲಪ್ಪ. ಓ, ಈ ಕಂಬಕ್ಕೆ ಒಂದು ಸೀರೆ ಹೊಡಿಸಿ ನಿಲ್ಲಿಸಿ. ಅವ್ರು ಮಾಡೋದು ಹೇಗೆ ಗೊತ್ತೇ? ಅದು ಹೇಗೆ? ನನ್ನ ಮುಖವೆನ್ನುವ ದರ್ಪಣದಲ್ಲಿ ಅವರ ಮುಖವನ್ನು ನೋಡಿಕೊಳ್ಳುವುದು. ಅಷ್ಟು ಸೌಂದರ್ಯವತಿ ನಾನು. ಹಾಗಿದ್ದರೆ ಈ ಕಾಲದಲ್ಲಿ ಈ ಸೌಂದರ್ಯ ಎನ್ನುವುದು ನನಗೆ ಮಾರಕವಾಗುತ್ತಾ ಉಂಟು. ಹುಟ್ಟುವಾಗ ಕುರೂಪಿಯಾಗಿಯೇ ಹುಟ್ಟಿದವಳು ನಾನು. ಹೌದಪ್ಪ, ತಂದೆಯ ಸೇವೆಯನ್ನು ಮಾಡುವುದರ ಮುಖೇನವಾಗಿ ತಂದೆಯಿಂದಲೇ ವರವಾಗಿ ಪಡೆದುಕೊಂಡದ್ದು ಈ ಸೌಂದರ್ಯ.
ಹಾಗಿದ್ರೆ ಈ ಸೌಂದರ್ಯ ಈ ಕಾಲದಲ್ಲಿ ನನಗೆ ಮಾರಕವಾಗುತ್ತದೆ. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಹಾ, ಜಿಂಕೆ ರೂಪಾದೀತೆ. ಆಹಾ, ಅಲ್ಲಿ ಒಬ್ಬ ಬೇಟೆಗಾರ ನೋಡಿ, ಆವಾಗಲಿಂದ ಹೀಗೆ ಇಟ್ಕೊಂಡು ನಿಂತಿದ್ದಾನೆ. ಅವ ಬಿಟ್ಟ ನನ್ನ ಮೇಲೆ, ನಾನು ಸತ್ತೇ ಇಲ್ಲಿ. ಹಾಗಾಗ್ಲಿಕ್ಕಿಲ್ಲ. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನು ಆಚರಿಸುವುದೇ? ಮೇಲಿಂದ ಬರುವಂತಹ ಗರುಡನ ಭಯ. ನನಗೆ ಹೇಗೆ ತಪಸ್ಸನ್ನು ಆಚರಿಸುವುದು? ಯಾವ ರೀತಿ? ಒಟ್ಟು ಬರುವಾಗಲೇ ಸಮಸ್ಯೆ ಆಯ್ತಲ್ಲ. ಹೌದಲ್ಲಿ ಸಿಕ್ಕಿಕೊಂಡು ಬಿದ್ದದ್ದು ನಾನು. ಏನು ಮಾಡೋಣ? ಹೇಗೆ? ಅದೇ ಇಷ್ಟು ಬೇಗ ಅಲ್ಲಿ ಹೋಗಿ ಗುಂಪು ಸೇರಿದ್ದು ಯಾವುದು? ಹಾ, ನನಗೆ ಇಲ್ಲಿಂದ ನೋಡಿದ್ರೆ ಬರೇ ಕಪ್ಪು 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 ಕಾಣುವುದು. ವಿಕಾರವಾದಂತಹ ರೂಪ ಮಹಿಷಿಗಳ ಹಿಂಡಲ್ಲುಂಟು. ಹಾಗಿದ್ರೆ ನನಗೆ ಅದುವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸುತ್ತಾರೆ. ಸೇರಿದ್ದು ಈ ಕಾನೂನು. ಅಪ್ಪಪ್ಪ, ವಿಪರೀತವಾದಂತಹ ಉರಿ ತಪಸ್ಸಿನಿಂದ ಬಡಿದೆಬ್ಬಿಸಿತು. ಯಾಕೆ ಏನು ಎನ್ನುವ ಹಾಗೆ ಹಿಂತೆರೆದು ನೋಡ್ತಾ ಇದೆ. ಪ್ರಾಣಿಗಳೆಲ್ಲ ಒಬ್ಬೆತ್ತಾ ಸಾಯ್ತಾ ಇದೆ. ಕಾಲವು ಹೊತ್ತಿ ಉರಿಯುತ್ತಾ ಉಂಟು. ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ದೇಹವನ್ನೇ ಮರೆಸಿಕೊಂಡವಳಿದ್ದಾಳೆ, ಮಹೇಶ ರೂಪವನ್ನು ಧರಿಸಿಕೊಂಡವಳಿದ್ದಾರೆ. ಈ ರೀತಿಯ ತಪಸ್ಸಿನ ಮೂಲಕವಾಗಿ ಓರ್ವ ಪುತ್ರನನ್ನು ಪಡೆಯಬೇಕೆನ್ನುವಂತಹ ಉದ್ದೇಶ. ಇರಲಿ ಇರಲಿ, ಮಗು ಹುಟ್ಟುದಂತೂ ಹುಟ್ಟಲಿ. ಆದರೆ ಮುನಿಕುಲಕ್ಕೆ ಅಪಮಾನ ಎಸಗಿದಂತಹ ಇವಳ ಉದರದಲ್ಲಿ ಹುಟ್ಟುವಂತಹ ಮಗು ಮುಂದಕ್ಕೆ ಮಹಿಷನಾಗಲಿ. ಇದು ಶುಪಾರ್ಶಕರ ಶಾಪ. ತಿಳಿಯಿತು. ಇವಳ ಮನದ ಎಣಿಕೆ ಏನು ಎನ್ನುವ ಹಾಗೆ ಆಡಿದ್ದೆ. ಈ ಮುನಿ ಶಾಪ ಕೊಟ್ಟರೆ ಏನಂತೆ? ನನಗಂತಲೇ ಅನುಗ್ರಹಿಸುವುದಕ್ಕೆ ಬರುವನಿದ್ದಾನೆ ಬ್ರಹ್ಮ. ಒಂದು ವರದ ಜೊತೆಗೆ ಇವ ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೇಳಿಕೊಂಬೆ ಎನ್ನುವಂತ ಅಚಲವಾದಂತಹ ವಿಶ್ವಾಸ ಕೈಗೂಡದು. ಬರುವ ಬ್ರಹ್ಮ ಬರಲಿ, ಅದರೊಂದಿಗೆ ಹರಿಹರರು ಸೇರಲಿ. ನಾನು ಕೊಟ್ಟಂತಹ ಶಾಪಕ್ಕೆ
ಮೂರು ಮೂರ್ತಿಗಳಿಂದಲೂ ಕೂಡ ಪರಿಮಾರ್ಜನೆ ಹೋಗಲಿ. ಅಬ್ಬ ತಡೆಯುವುದಿಲ್ಲ. ಉರ್ರಿ ಸೂಕ್ತವಾದಂತಹ ತಪೋಭೂಮಿಯಾಗಬೇಕು. ಅರಸುತ್ತ ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವಂತಹ ಉದ್ದೇಶದಿಂದ ಬಹುದೂರ ಸಾಗಿ ಬಂದವಳು. ನಿಶ್ಚಲವಾದಂತಹ ಭಕ್ತಿ ಮೆಚ್ಚಿ ಮೈದೋರಿದ್ದೇನೆ. ನಿನ್ನ ಮನೋರಥವನ್ನು ಈಡೇರಿಸುತ್ತೇನೆ. ಕೇಳಿಕೋ, ಕೇಳಿ. ಕರುಣ ಸಾಗರ ದೇವ ಕರುಣಾಸಾಗರ ದೇವ, ಮೊದಲಾಗಿ ಪವಿತ್ರವಾದಂತಹ ಪದೇತ್ಮಗಳಿಗೆ ಅಭಿವಂದಿಸಿಕೊಂಡವಳು ನಾನು. ಹೀಗೆ ತಪಸ್ಸನಾಚರಿಸುವಲ್ಲಿ ಬಲವಾದಂತಹ ಒಂದು ಕಾರಣ ಏನದು? ದುರಧೀರನಾದಂತಹ ಮಗನನ್ನ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ತದ್ರೀತಿಯಾದಂತಹ ತಪವನ್ನಾಚರಿಸುತ್ತಾ ಇದ್ದೇನೆ. ನನ್ನ ಅಭಿಷ್ಟಗಳೆಲ್ಲವೂ ಕೂಡ ನೆರವೇರುವ ಹಾಗೆ ಮಾಡಿ ತಂದೆ. ಭೀಷ್ಟ ಫಲಪ್ರದಾಯಕನಲ್ವೇನ? ನಿನ್ನ ಇಚ್ಛೆಯಂತೆ 3 ಲೋಕವನ್ನು ಗೆದ್ದು ಆಳುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನ. ದುಷ್ಟ ಮಾನಸಳಾದಿ. ಆದರೆ ಸಂಕಷ್ಟವೊಂದು ಬೆನ್ನ ಹಿಂದೆ ಇದೆಯಲ್ಲ, ನಿನಗರ್ಥ ಆಗಲಿಲ್ಲ. ಹುಟ್ಟುವಂತಹ ಮಗ ಮಾತ್ರ ಆಕೃತಿಯಲ್ಲಿ ಮಹಿಷನಾಗಿರ್ತಾನೆ. ಮಹಿಷನೇ ತಂದೆ, ಇವತ್ತು ನಾನೇನು ಅಪರಾಧವನ್ನು ಮಾಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನಗೆ ಈ ಶಿಕ್ಷೆ, ನನಗೆ ಈ ಶಾಪ. ಇವತ್ತಲ್ಲ, ನೀ ಹೊರಡುವಾಗಲೇ ಅಪರಾಧ ಮಾಡಿ ಹೊರಟದ್ದು. ಅದು ಹೇಗೆ? ಇಲ್ಲದೆ ಹೋದ್ರೆ ತಪೋಭೂಮಿಗೆ ಬರುವಾಗ ಇಷ್ಟೆಲ್ಲ ಆಭರಣ ಬೇಕು. ಅಯ್ಯೋ, ಇವತ್ತು ಕಡಿಮೆ ಹಾಕಿಕೊಂಡದ್ದು ನಾನು. ಮಹಿಷ್ಯ ರೂಪವನ್ನು ಧರಿಸಿದೆಯಾ? ನಿನಗೆ ಮದುವೆಯಾಗಿದೆ? ಇಲ್ಲ. ಮದುವೆಯಾಗುವುದರ ಪೂರ್ವದಲ್ಲೇ ಪುತ್ರಾಪೇಕ್ಷೆಯನ್ನು ಹೊಂದುವುದು ತಪ್ಪಲ್ಲ. ಅಯ್ಯೋ, ನನಗೆ ಅಮ್ಮ ಹೇಳಿದ್ದು ಹೇಗೆ? ನೀನು ಕಾನನವನ್ನ ಸೇರಿ ಒಂದು ವರವನ್ನು ಪಡೆದುಕೊಂಡು ಬಾ, ನಿನಗೊಬ್ಬ ವರನನ್ನು ನಾನು ನೋಡ್ತೇನೆ ಎನ್ನುವ ಹಾಗೆ. ಅದೇ ಮುಳುವಾಯಿತು ನಿನಗೆ. ಅಂದ್ರೆ ಮಹಿಷ್ಯ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸಿದೆ. ಪರಿಣಾಮವಾಗಿ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷನೇ ಆಗುತ್ತಾನಮ್ಮ. ಅದು ಹೇಗೆ? ನಿನ್ನ ತಪದ ಜ್ವಾಲೆ ಕುಪಿತನಾದ ಸುಪಾರ್ಶ್ವಕ ಶಪಿಸಿದ್ದಾನೆ. ನಿನ್ನ ಉದರದಲ್ಲಿ ಕೊಡನೆ ಹುಟ್ಟಲಿ. ತಂದೆ, ಇದು ಮುನಿ ಇತ್ತಂತಹ ಶಾಪ ಅಲ್ಲ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು. ನಿಮ್ಮಿಂದ ಆ ಶಾಪಕ್ಕೆ ಪರಿಮಾರ್ಜನೆ ಸಿಗಬಹುದು ಎನ್ನುವಂತಹ ಒಂದು ವಿಶ್ವಾಸ ನನಗೆ. ನಿನ್ನ ಅಪ್ಪ ಕಶ್ಯಪನ ಒಬ್ಬ ಮುನಿ ಅಲ್ವ? ಹೌದು. ಅವರ ಯೋಗ್ಯತೆಯನ್ನು ನೀವು ಒಪ್ಪಿಕೊಳ್ಳುತ್ತೀ ಅಂತ ಆದರೆ ಸುಪಾರ್ಶ್ವಕನ ತಪಸ್ವೀಕರಿಸುವುದರ ಮೂಲಕವಾಗಿ ಅವಾರ್ಜಿಸಿದಂತಹ ಪುಣ್ಯ ಪರಿಣಾಮವಾಗಿ ಹುಟ್ಟುವಂತಹ ಮಗ ಮಹಿಷನೇ ಆಗುತ್ತಾನಮ್ಮ. ನೀವು ಹೀಗೆ ಹೇಳಿದ್ರೆ ನನ್ನ ಗತಿ ಹೇಗೆ? ಏನು ಮಾಡೋಣ? ನೀನು ಬಯಸಿರುವುದು ಪರಾಕ್ರಮವನ್ನಲ್ವ? ಹೌದು. ರೂಪವನ್ನಲ್ವ? ಅಲ್ಲವೇ ಅಲ್ಲ. ಕೋಣನಾದ್ರೇನಂತೆ ಜಾಣನಾಗುತ್ತಾನೆ, 3 ಲೋಕವನ್ನು ಗೆದ್ದು ಆಡುತ್ತಾನೆ, ಯಶೋವಂತನಾಗುತ್ತಾನೆ. ಹಿರಿಯವಳಾದವಳೆ ದಿತಿದೇವಿ ನಾನು. ದೈತ್ಯ ಮಾತೆಯಾಗಿ ಶೋಣಿತಾಪುರದಲ್ಲಿ ಮಹಾರಾಣಿಯಾಗಿ ಮೆರೆಯುತ್ತಾ ಇದ್ದೇನೆ. ಬಹು ದೊಡ್ಡ ಆತಂಕ ದೂರವಾಯಿತು. ಅಪರಿಮಿತ ಆನಂದವಾಗುತ್ತಾ ಇದೆ. ತಪಸ್ಸಿಗೆ ತೆರಳಿದಂತಹ ಮಗಳು ಪುರದತ್ತ ಸಾಗುತ್ತಾಳೆಂಬ ವಿಚಾರವನ್ನು ಘೋಡಾಚರಣೆಯಿಂದ ತಿಳಿದುಕೊಂಡೆ. ಅವಳನ್ನು ಎದುರುಗೊಳಿಸುವುದಕ್ಕೆ ಬೇಕಾಗಿ ನಮ್ಮವರೆಲ್ಲ ನಗರವನ್ನೆಲ್ಲ ಶೃಂಗಾರವನ್ನು ಮಾಡುವುದಕ್ಕೆ ಹೇಳಿದ್ದೇನೆ. ಈ ಹೊತ್ತಿಗೆ ನಮ್ಮವರೆಲ್ಲ ಸಂತೋಷದಿಂದ ಕುಳಿತು ಕುಪ್ಪಳಿಸ್ತಾ ಇದ್ದಾರೆ. ಹಾಗೆಂತ ನನ್ನ ಮಗಳಾದಂತಹ ಮಾಲಿನಿ ಈ ಹೊತ್ತಿಗೆ ಪ್ರಾಯಪ್ರಬುದ್ಧಳಾಗಿದ್ದಾಳೆ. ಪ್ರಾಯಕ್ಕೆ ಬಂದಂತಹ ಮಗಳಿಗೆ ಸರಿಯಾದ ಸಮಯಕ್ಕೆ ಮದುವೆ ಆಗ್ಲೇಬೇಕಲ್ವೇ? ಆದ್ರೆ ವರನೇ ಯಾರು ಅಂತ ಯೋಚಿಸಿದ್ರೆ ಪಾತಾಳ ಲೋಕದ ಮಧುವನಾಧಿಕಾರಿ ವಿದ್ಯುನ್ಮಾಲಿ. ಸರಿ,
ದೂತನ ಮೂಲಕ ಓಲೆಯನ್ನು ಬರೆದು ಕಳುಹಿಸ್ತೇನೆ. ಆತನ ನಿರೀಕ್ಷೆಯಲ್ಲೇ ನಾನು ಇರುತ್ತೇನೆ.